ಏರ್ಪೋರ್ಟ್ ರೋಡಲ್ಲಿ ಓಡಾಡೋರೆಲ್ಲ ಏರೋಪ್ಲೇನ್ ಹತ್ತಕ್ಕೆ ಹೋಗ್ತಿರ್ತಾರೆ ಅಂತ ಯಾಕೆ ಅನ್ಕೋಬೇಕು? ಅವಳ ಹತ್ರ ಮಾತಾಡ್ತಿದ್ದ ಅಂದ ತಕ್ಷಣ ಅವಳಿಗೆ ಲೈನ್ ಹೊಡಿತಿದ್ದ ಅಂತ ಅನ್ಕೊಳ್ಳೋದು ತಪ್ಪಲ್ವಾ? ಆದರೂ ಆ ನನ್ನ ಮಗನಿಗೆ 2 ಬಿಟ್ಟಿದೆ ಒಳ್ಳೇದಾಯ್ತು. ಅಕಸ್ಮಾತ್ ಅವನಿಗೇನಾದರೂ ಆ ಥರ ಇಂಟೆನ್ಷನ್ ಇದ್ರೆ ಇವತ್ತೇ ಮರ್ತೋಗ್ಬಿಡ್ತಾನೆ. ಅಯ್ಯಯ್ಯೋ, ನಮ್ಮ ಹುಡುಗಿ ಗುಂಗಲ್ಲಿ 5 ಪೈಸದ ಪ್ರಿಪರೇಷನ್ ಆಗಿಲ್ಲ. ಫೈನಲ್ ರೌಂಡಿಗೆ ಪ್ರಿಪೇರ್ ಆಗ್ಬಿಡ್ಬೇಕು. ಹಲೋ, ಸ್ವಾತಿಗೆ ಆಕ್ಸಿಡೆಂಟ್ ಆಗಿದೆ. ಏನೋ ಆಕ್ಸಿಡೆಂಟ್? ಸ್ವಾತಿ ಅಂತ ಆಕ್ಸಿಡೆಂಟ್ ಆಗಿರೋ ಪೇಷಂಟ್. ಫಸ್ಟ್ ಫ್ಲೋರ್ 3rd ರೂಮ್. ಥ್ಯಾಂಕ್ ಯು. ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾದ್ಮೇಲೆ ನಿಮ್ ಕೈಯ ಕಾಲ ಹೋಗಿರುತ್ತೆ ಅನ್ಕೊಂಡೆ. ನೋಡಿದ್ರೆ ಚಿಕ್ಕ ಆಕ್ಸಿಡೆಂಟ್. ರೆಸ್ಟ್ ತಗೊಳ್ಳಿ, ಫೈನಲ್ ರೌಂಡ್ ಬರ ಹತ್ರ ಬರ್ತದೆ. ಹೌದೌದು. ಶರತ್, ಏನು ಹೇಳ್ದಿಲ್ಲ ನಿಂಗೆ? ಅವಳಿಂದ ದೂರ ಇರು ಅಂತ ಹೇಳ್ದೆ ತಾನೆ? ಹೇಳ್ದೆ ತಾನೆ? ಒಂದ್ಸಲ ಅರ್ಥ ಆಗಲ್ವಾ ನಿನ್ಗೆ? ಅವಳು ಅಂಟ್ಕೊಂಡೇ ಇರ್ಬೇಕಾ ನೀನು? ಮಗನೇ, ಇವತ್ತು ನೀನು ಸಾಯಿಸಾಕ್ಬಿಡ್ತೀನಿ. ಏನಾಯ್ತು ನಿನಗೆ? ನಾನು ನಿನ್ನ ಹತ್ರ ಹೇಳ್ತೀನ, ಅದು ಇವನ್ಗೋಸ್ಕರ. ಏನಾಯ್ತು ನನಗೆ? ಹೆಂಗಿದ್ದೆ ನಾನು? ಸರಿಯಾಗಿ ಆಗಿದೆ. ಯಾಕೆ ಹೊಡೆದೆ ಅವನ್ಗೆ? ಅವ್ನು ಏನ್ ತಪ್ಪು ಮಾಡ್ದ? ನನಗೆ ಕೂತ್ಕೊಳ್ಳೋ ಹೆಲ್ಪ್ ಮಾಡ್ದ. ಯು ಆಕ್ಟಿಂಗ್ ಲೈಕ್ ಅ ಸಾವೇಜ್. ಅನಾಗರಿಕ ತರ ಬಿಹೇವ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸ್ಟಾಪ್ ಇಟ್. ನಾಚಿಕೆ ಆಗ್ಬೇಕಾಗಿರೋದು ನನ್ಗಲ್ಲ, ನಿನಗೆ. ಬಿಕಾಸ್ ಯು ಆರ್ ಬಿಹೇವಿಂಗ್ ಲೈಕ್ ಅ ಬಿಚ್. ನೀನೆಲ್ಲ ಬಾರಿ ಒಳ್ಳೆ ಹುಡುಗಿ ಅನ್ಕೊಂಡ್ಬಿಟ್ಟಿದ್ನಲ್ಲೇ. ನೀವೆಲ್ಲ ಹುಡುಗಿರ್ತಾರನೇನಾ? ಇವನ್ ಕೈ ಮೈ ಎಲ್ಲ ಮುಟ್ಟಿಸ್ಕೊಂಡು ನಿನ್ನಂತ ಹೋಗಿ ನಾನು ಲೈಫಲ್ಲಿ ಹುಡುಗಿರ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಯಾಮಾರ್ಬಿಟ್ಟೆ. ನಿನಗೇನೋ ಹೇಳಬೇಕು ಅಂತ ಬಂದಿದ್ದೆ, ಹೇಳ್ತಿದ್ದೆ, ಒಳ್ಳೇದಾಯ್ತು. ಏನೋ ಕೊಟ್ಟೆ ಅಲ್ಲ?